Welcome to your channel Parivartan Physics. Dear students, as you all know, second PUC final timetable is out. So your exams are going to start from 28th February, right? So ಒಂದು 2-3 ದಿನ ಮುಂಚಿತವಾಗಿನೇ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 3ಕ್ಕೆ ಸ್ಟಾರ್ಟ್ ಆಗ್ತದೆ. ಕ್ಯಾಶುವಲ್ ಮಾರ್ಚ್ 3ದಿಂದ ಸ್ಟಾರ್ಟ್ ಆಗ್ತದೆ, ಬಟ್ ಈಗ ಈ ಸರಿ 28th ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪೇಪರ್ ಇಸ್ ಕನ್ನಡ, ರೈಟ್? ಯು ಆಲ್ ನೋ ದಟ್. ಸೊ ಟೈಮ್ ಟೇಬಲ್ ನೀವು ನೋಡಿದ್ರಿ ಅಂತ ಅನ್ಕೊಂತೀನಿ. ಟೈಮ್ ಟೇಬಲ್ ಅನಾಲಿಸಿಸ್ ಮೇಲೆ ಕೂಡ ಒಂದು ವಿಡಿಯೋ ನಾನು ಹಾಕ್ತೀನಿ. ಬಿಫೋರ್ ದಟ್, ಬೋರ್ಡ್ ಹ್ಯಾಸ್ ರಿಲೀಸ್ಡ್ blueprint for 2026 examination, right? So here is the blueprint for 2025-26 second PUC physics subject. This is released by the board itself. So previously last year in blueprint release madidre, that was very complex, adu bhala complex agitte, but this time they have released a very systematic and very clean and clear cut blueprint for this time. Okay, so as you all know, probably you know the weightages of all the chapters. Chapters as weightages antu nimage already gottadava. First chapter 11 marks, second chapter 11 marks, current electricity 13 marks, moving charges and magnetism 11 marks, magnetism and matter 5 marks, electromagnetic induction 7, AC 7, electromagnetic waves 3, ray optics 10, wave optics 7, right? Dual nature 5, atoms 3, nuclei 4, and semiconductor electronics 8. Right? So these are the marks. Total 105 marks question paper ನಿಮಗೆ ಇರ್ತದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಕ್ವೆಶನ್ ಪೇಪರ್ ಒಳಗೆ ಏನು ನಮಗೆ ಪಾರ್ಟ್ಸ್ ಅದಾವ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ. ಆ ಪಾರ್ಟ್ಸ್ ಪ್ರಕಾರ ನಿಮಗೆ ಇಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಎ ಒಳಗೆ ನಮಗೆ ಗೊತ್ತದ 15 MCQs ವಿಲ್ ಬಿ ದೇರ್ ಅಂಡ್ 5 fill in the blanks will be there. ಸೊ ಆಲ್ ದೋಸ್ 15 and 5 MCQs ಟುಗೆದರ್ ಅಂದ್ರೆ 20 ಕ್ವೆಶನ್ಸ್. ಸೊ ಎಲ್ಲ ಪಾರ್ಟ್ ಎ ಒಳಗಿಂದ 20 ಕ್ವೆಶನ್ಸ್ ಯಾವ ಚಾಪ್ಟರ್ ದಾಗಿಂದ ಎಷ್ಟೆಷ್ಟು ಬರ್ತಾವ ಅಂತ ಕೊಟ್ಟಿದ್ದಾರೆ, ರೈಟ್? ಅದು MCQs ಆಯ್ತು, fill in the blanks ಆಯ್ತು. ಸೊ MCQs ಅಂತೂ ನೀವು ಇದನ್ನ ಹಿಡ್ಕೊಂಡು ನಡೀರಿ. ಯು ಥಿಂಕ್ ಲೈಕ್ ದಿಸ್, ಕಿ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ಈಚ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಗೆಟ್ 1 MCQ. ಒಂದಂತೂ ಪ್ರತಿ ಚಾಪ್ಟರ್ ದಾಗಿಂದ 1 MCQ ಅಂತೂ ಬಂದೇ ಬರೋದ್ರಿ, ರೈಟ್? ಸಿನ್ಸ್ ದೇರ್ ಆರ್ 14 ಚಾಪ್ಟರ್ಸ್, ಯಾವ್ದಾದ್ರು ಒಂದು ಚಾಪ್ಟರ್ ಮೇಲೆ ನಿಮ್ಗೆ ಡಬಲ್ MCQs ಬರ್ಬೋದು. ಓಕೆ, ಅದ್ ಬಿಟ್ರೆ ಇನ್ ನೋಡ್ರಿ, ಇಲ್ಲೇನ್ ಡಬಲ್ ಅಂತ 6 ಚಾಪ್ಟರ್ಸ್ ಮೇಲೆ 2 ಅಂತ ಕೊಟ್ಟಿದ್ದಾರೆ. ಸೊ ಅದ್ರೊಳಗಿಂದ ಆ ಚಾಪ್ಟರ್ಸ್ ದಾಗಿಂದ ನಿಮಗೆ fill in the blanks ಬರ್ಬೋದು, ರೈಟ್? ಓಕೆ, ಇದು ಪಾರ್ಟ್ ಎ ಆಯ್ತ್ರಿ. ಸೊ 20 ಕ್ವೆಶನ್ಸ್ 20 ಮಾರ್ಕ್ಸ್ ಇರ್ತದ್ರಿ. In part B, as we know, there will be 8 questions, out of which 5 you have to answer, right? Out of 8, 5 you have to answer, and 10 marks you will be getting there. 2 into 5, 10 marks. So ಈಗ ನಮಗೆ ನೋಡ್ರಿ, ಫಸ್ಟ್ 4 ಚಾಪ್ಟರ್ಸ್ ಮೇಲೆ ಒಂದೊಂದು ಕ್ವೆಶನ್, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಡುವಲ್ ನೇಚರ್ ಆಫ್ ಆಟಮ್ಸ್ ಅಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಇದ್ರ ಮೇಲೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇವು 2 ಮಾರ್ಕ್ಸ್ ಕ್ವೆಶನ್ಸ್ ಬರ್ತಾವೆ ಈ ಚಾಪ್ಟರ್ಸ್ ಮೇಲೆ. ಇದ್ರೊಳಗೆ ಯಾವ್ದಾದ್ರು 5 ಆನ್ಸರ್ಸ್ ನೀವು ಮಾಡ್ಬೇಕು, 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡ್ಬೇಕು. Similarly, part 3 ಒಳಗೆ ನೋಡ್ರಿ, ಫಸ್ಟ್ 2 and then moving charges and magnetism matter, electromagnetic waves, electromagnetic induction and electromagnetic wave, ray optics. After that, dual nature of radiation and matter, and then atoms. So finally, ಎಷ್ಟು ನಿಮಗೆ ಕ್ವೆಶನ್ಸ್ ಬರ್ತಾವ. Here also there will be 8 questions, out of which you have to answer for 5, 15 marks ಸಿಗುತ್ತೆ. ಇನ್ ಪಾರ್ಟ್ ಡಿ ಒಳಗೆ ನೋಡ್ರಿ, ಪಾರ್ಟ್ ಡಿ ಒಳಗೆ ಟೋಟಲ್ 9 ಕ್ವೆಶನ್ಸ್ ಅಂತ ಹೇಳಿದಾರೆ. 9 ಅಂದ್ರೆ ಇದು ನಿಮಗೆ ಥಿಯರಿ ಕ್ವೆಶನ್ಸ್ ಪ್ಲಸ್ ನ್ಯೂಮರಿಕಲ್ಸ್, ರೈಟ್? ಈಗ ಥಿಯರಿ ಕ್ವೆಶನ್ಸ್ ನೀವು ಔಟ್ ಆಫ್ 5 3 ಆನ್ಸರ್ ಮಾಡ್ಬೇಕು, ಆಮೇಲೆ ನ್ಯೂಮರಿಕಲ್ಸ್ ಔಟ್ ಆಫ್ 4 ನೀವು 2 ಆನ್ಸರ್ ಮಾಡ್ಬೇಕು. ಸೊ ಟೋಟಲ್ ನೀವು ಆನ್ಸರ್ ಮಾಡಬೇಕಾಗಿದೆ ಅಷ್ಟೇ 5 ಕ್ವೆಶನ್ಸ್. ಅಂದ್ರೆ ನ್ಯೂಮರಿಕಲ್ಸ್ ಪ್ಲಸ್ ಡೆರಿವೇಶನ್ಸ್ ಕೂಡ ನೀವು 5 ಆನ್ಸರ್ ಮಾಡ್ಬೇಕಲ್ಲ. ಅದಕ್ಕೆ ಇಲ್ಲಿ ಟೋಟಲ್ 4 ನ್ಯೂಮರಿಕಲ್ಸ್ ಅಂಡ್ 5 ಥಿಯರಿ ಕ್ವೆಶನ್ಸ್, ಡೆರಿವೇಶನ್ಸ್, ಟೋಟಲ್ 9 ಕ್ವೆಶನ್ಸ್. ಸೊ ಪಾರ್ಟ್ ಡಿ ದಾಗಿನ 9 ಕ್ವೆಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಟ್ ಇಸ್ ಮಿಕ್ಸ್ ಆಫ್ ನ್ಯೂಮರಿಕಲ್ ಪ್ಲಸ್ ಡೆರಿವೇಶನ್ಸ್ ಎರಡು ಕೂಡ. ಈಗಿಲ್ಲ ನೋಡ್ರಿ, ಫಸ್ಟ್ ಚಾಪ್ಟರ್ ದಾಗಿಂದ 1 ಅಂತ ಹೇಳಿದಾರೆ. ಇದು 5 ಮಾರ್ಕ್ಸ್ ಅದು ನ್ಯೂಮರಿಕಲ್ ಅಥವಾ ಡೆರಿವೇಶನ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಕರೆಕ್ಟ್? ಒಟ್ಟಾಗ ಒಂದು 5 ಮಾರ್ಕ್ಸ್ ಅದು ಫಸ್ಟ್ ಚಾಪ್ಟರ್ ದಾಗಿಂದ ಬರ್ತದ್ರಿ. ಸೊ ಇಲ್ಲಿ 5 ಮಾರ್ಕ್ಸ್ ಅದು ಫಸ್ಟ್ ಚಾಪ್ಟರ್ ಒಳಗಿಂದ ನ್ಯೂಮರಿಕಲ್ ಬರ್ಬೋದು, ಡೆರಿವೇಶನ್ ಬರ್ಬೋದು. ಅದೇ ತರ ಸೆಕೆಂಡ್ ಚಾಪ್ಟರ್ ದಾಗಿಂದ 5 ಮಾರ್ಕ್ಸ್ ಅದು ನ್ಯೂಮರಿಕಲ್ ಬರ್ಬೋದು, ಡೆರಿವೇಶನ್ ಬರ್ಬೋದು. ಸೊ ಅವ್ರು ಏನ್ ಮಾಡ್ಬೋದು, ಫಸ್ಟ್ ಚಾಪ್ಟರ್ ದಾಗಿಂದ ಒಂದು ನ್ಯೂಮರಿಕಲ್ ಹಾಕಿದ್ರೆ ಸೆಕೆಂಡ್ ಚಾಪ್ಟರ್ ದಾಗಿಂದ ಡೆರಿವೇಶನ್ ಕೇಳ್ಬೋದು, ಯಾಕಂದ್ರೆ ಎರಡರದ್ದು ವೇಟೇಜ್ ಸೇಮ್ ಅದ್ರಿ. ಇಲ್ಲ ಸೆಕೆಂಡ್ ಚಾಪ್ಟರ್ ದಾಗಿಂದ ನ್ಯೂಮರಿಕಲ್ ಹಾಕಿದ್ರೆ ಫಸ್ಟ್ ಚಾಪ್ಟರ್ ದಾಗಿಂದ ಡೆರಿವೇಶನ್ ನಿಮ್ಗೆ ಅವ್ರು ಕೇಳ್ಬೋದು. ಸೊ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ದಾಗಿಂದ ನ್ಯೂಮರಿಕಲ್ ಡೆರಿವೇಶನ್ ಎರಡೂ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಟೋಟಲಿ 10 ಮಾರ್ಕ್ಸ್ ಸಿಗ್ತದ್ರಿ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 2 ಅಂತ ಹೇಳಿದ್ರೆ ಇದರ ಅರ್ಥ ಒಂದು ನ್ಯೂಮರಿಕಲ್ ಒಂದು 5 ಮಾರ್ಕ್ಸ್ ಬರ್ತದ ಅಂತ ಅರ್ಥ ರೀ. ಯಾಕಂದ್ರೆ ಎರಡು ನ್ಯೂಮರಿಕಲ್ ಒಂದೇ ಚಾಪ್ಟರ್ ಮೇಲೆ ಹಾಕ್ಲಿಕ್ಕೆ ಬರಂಗಿಲ್ಲ, ಎರಡು ಡೆರಿವೇಶನ್ಸ್ ಒಂದೇ ಚಾಪ್ಟರ್ ಮೇಲೆ ಹಾಕ್ಲಿಕ್ಕೆ ಬರಂಗಿಲ್ಲ. ಸೊ ಒಂದು ನ್ಯೂಮರಿಕಲ್ ಒಂದು ಡೆರಿವೇಶನ್ ಫ್ರಮ್ ಥರ್ಡ್ ಚಾಪ್ಟರ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮೇಲೆ ಒಂದು. ಸೊ ಪ್ರಾಬಬ್ಲಿ 99% ಮೂವಿಂಗ್ ಚಾರ್ಜಸ್ ಆಗಿಂದ ಡೆರಿವೇಶನ್ ಬರ್ತದ್ರಿ, ರೈಟ್? ಅಂಡ್ ಆಫ್ಟರ್ ದಟ್ ಅಲ್ಟರ್ನೇಟಿಂಗ್ ಕರೆಂಟ್, ಇದ್ರ ಮೇಲೆ 99% ಪ್ರಾಬಬ್ಲಿ ಇಟ್ ವಿಲ್ ಬಿ ನ್ಯೂಮರಿಕಲ್, ರೈಟ್? ರೇ ಆಪ್ಟಿಕ್ಸ್ ಮ್ಯಾಗಿಂದ ನಿಮ್ಗೆ ಡೆರಿವೇಶನ್ ಬರ್ಬೋದು ಅಥವಾ ನ್ಯೂಮರಿಕಲ್ ಬರ್ಬೋದು. ವೇ ಆಪ್ಟಿಕ್ಸ್ ಆಗಿಂದ ಡೆರಿವೇಶನ್ ಅವ್ರ ನ್ಯೂಮರಿಕಲ್ ಬರ್ಬೋದು. 99% ನ್ಯೂಮರಿಕಲ್ ವಿಲ್ ಬಿ ಫ್ರಮ್ ರೇ ಆಪ್ಟಿಕ್ಸ್, ರೈಟ್? ಅಂಡ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆಗಿಂದ ಒಂದಂತೂ ಬಂದೇ ಬರ್ತದ್ರಿ, ರೈಟ್? ಸೊ ಟೋಟಲಿ ಇಲ್ಲಿ ನೀವು 5 ಕ್ವೆಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕು. ಸೊ 5 ಕ್ವೆಶನ್ ಆನ್ಸರ್ ಮಾಡಿದ್ರೆ 25 ಮಾರ್ಕ್ಸ್ ಆಯ್ತು. ಸೊ ಇಲ್ಲಿ 20 ಮಾರ್ಕ್ಸ್, 10 ಮಾರ್ಕ್ಸ್ 30,
plus 15, 45, 45 plus 25, it will be 70 marks, right? So idu numerical plus derivation ಕೂಡ ಈ ತರ ನಮಗೆ ದೊರೆ. So this is the blueprint released for this year, ಅಂದ್ರೆ March 2026 ಆಗಿ ನೀವೇನು ಎಕ್ಸಾಮ್ ಬರೆಯೋದಿರಿ ಅದಕ್ಕೆ ರಿಲೇಟೆಡ್ blueprint ಇಲ್ಲದೆ, right? So this is what the blueprint released by the board. That's all about the blueprint. And soon I will also make a video on timetable also. And I'm continuing the series of KCET videos. So KCET videos already start adava. We have completed up till first 4 chapters we have completed, array optics we have completed, and we are about to complete wave optics. After completing wave optics, I will go for magnetism matter, electromagnetic induction, AC, and then we'll complete the rest of the chapters from the second half, right? So who have not watched those videos, you can go and watch that video. I will provide the link in the description box also. And if you like the content of this channel, please don't forget to subscribe and share the channel. Thank you so much. We'll meet again in the next video. Thank you.